ಇಲ್ಲಿ ಬಸ್ಸು ಇದೆ. ನಾವು ಬಸ್ಸಲ್ಲೇ ಬಂದಿದ್ದು, ತರೀಕೆರೆ ಬಸ್ಸಲ್ಲಿ. ಓಪನ್ ಇಲ್ಲ, ನಾನು ಹೇಳ್ದಂಗೆ 5 o'clock ಓಪನ್ ಆಗುತ್ತೆ. ರಿಸ್ಟ್ರಿಕ್ಷನ್ಸ್ ಎಲ್ಲ ಹಾಕಿದ್ದಾರೆ. ದಿಸ್ ಈಸ್ ದ ಎಂಟ್ರೆನ್ಸ್. ಕೃಷ್ಣ ರುಕ್ಕು ಮೂವಿ ಇದೇ ಟೆಂಪಲ್ ಅಲ್ಲಂತೆ ಮೂವಿ ಏನು ಮಾಡಿದ್ದು ತೆಗ್ದಿರೋದು. ಮನೇಲಿ ಬೈತಾರ, ಏನು ಮಾಡ್ತಾರೆ? ಪಕ್ಕ ಏನು ಮಾಡ್ತಾರೆ? ಪಕ್ಕ ಬೈತಾರೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ತುಂಬಾ ದಿವಸ ಆದ್ಮೇಲೆ ನಾನು ವ್ಲಾಗ್ ಮಾಡ್ತಿದ್ದೀನಿ. ಏನ್ ವಿಷಯ ಅಂತ ನೀವು ಆಲ್ರೆಡಿ ತಮ್ನೇಲಲ್ಲಿ ನೋಡಿದೀರಾ ಅಂತ ಅನ್ಕೊಂಡಿದ್ದೀನಿ. ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್ ಜೊತೆ ಹೊರಗೆ ಹೋಗ್ತಿದ್ದೀನಿ. ಚಿಕ್ಕಮಂಗ್ಳೂರಲ್ಲಿ ಇರೋರಿಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ದೇವಿರಮ್ಮ ಟೆಂಪಲ್. ಇವತ್ತು ದೇವಿರಮ್ಮ ಟೆಂಪಲ್ ಗೆ ಹೋಗ್ತಿದೀವಿ ಎಲ್ಲರೂ. ಅದಕ್ಕೆ ಎಲ್ಲರೂ ಸ್ಯಾರಿ ವೇರ್ ಮಾಡಿದೀವಿ. ಟ್ರೆಡಿಷನಲ್ ಲುಕ್ ಇರ್ಲಿ ಅಂತ, ಮತ್ತೆ ಫೋಟೋಸ್ ಮತ್ತೆ ರೀಲ್ಸ್ ಚೆನ್ನಾಗಿ ಮಾಡೋಣ ಅಂತ ಹೊರಟಿದೀವಿ. ಅಂಡ್ ತುಂಬಾ ಜನ ಫ್ರೆಂಡ್ಸ್ ಜೊತೆ ಅಂದ್ರೆ ಸ್ಕೂಲ್ ಫ್ರೆಂಡ್ಸ್ ಜೊತೆ, ಕಾಲೇಜ್ ಫ್ರೆಂಡ್ಸ್ ಜೊತೆ ಔಟಿಂಗ್ ಹೋಗೋದು ಕಾಮನ್. ಬಟ್ ಚೈಲ್ಡ್ಹುಡ್ ಫ್ರೆಂಡ್ಸ್ ಜೊತೆ ಹೋಗೋದು ರೇರ್. ಅಂಡ್ ವಿ ಆರ್ ಸೋ ಹ್ಯಾಪಿ ಅಂಡ್ ವಿ ಕಂಪ್ಲೀಟೆಡ್ ಇಟ್. ಮಾರ್ನಿಂಗ್ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ, ಬಟ್ ಮಳೆ ಬರ್ತಿತ್ತು. ಸೊ ಅದಕ್ಕೆ ನಾವು ಮಧ್ಯಾಹ್ನದ ಮೇಲೆ ಹೋಗೋಣ, ಬಿಸಿಲು ಬಂದ್ರೆ ಅಂತ ಅನ್ಕೊಂಡು ಮಧ್ಯಾಹ್ನ ಹೊರಟಿ ಸಂಜೆ ಟೆಂಪಲ್ ಓಪನ್ ಆಗುತ್ತೆ. ಸೊ ಸಂಜೆ ಅಷ್ಟೊತ್ತಿಗೆ ರೀಚ್ ಆಗಿ ಸ್ವಲ್ಪ ಫೋಟೋಸ್ ಎಲ್ಲ ರೀಲ್ಸ್ ಎಲ್ಲ ಮಾಡಿ, ಅದಾದ್ಮೇಲೆ ಟೆಂಪಲ್ ವಿಸಿಟ್ ಮಾಡಿ ಮನೆಗೆ ಹೋಗೋಣ ಅಂತ ಇವಾಗ ಜಸ್ಟ್ ಹೊರಟಿದೀವಿ. ಫೈನಲಿ ವಿ ಆರ್ ಗೋಯಿಂಗ್ ಟು ದೇವಿರಮ್ಮ ಟೆಂಪಲ್. ಆ್ಯಕ್ಚುಲಿ ಇದು ಚೈಲ್ಡ್ಹುಡ್ಡಿಂದ ನಮಗೆ ಡ್ರೀಮ್ ಇದ್ದಿದ್ದು, ಎಲ್ಲಾದರೂ ಹೋಗ್ಬೇಕಂತ. ಫೈನಲಿ ನಾವಿವತ್ತು ಸಕ್ಸಸ್ಫುಲ್ ಮಾಡಿದ್ದೀವಿ. ನಿಮಗೆ ಹೋಗಿ ಹೌ ಆರ್ ಯು ಫೀಲಿಂಗ್? ಯು ಸ್ವಲ್ಪ ಮೈಕ್ ಇಲ್ಲ, ಜೋರಾಗಿ ಮಾತಾಡಿದರೆ ಕೇಳಿಸುತ್ತೆ. ಬೆಟರ್. ನಾನು ಹೋಗಿ ಟೆಂಪಲ್ ಓಪನ್ ಇದೆಯಾ ಅಂತ. ಆಮೇಲೆ ಆಲ್ಮೋಸ್ಟ್ ಚಿಕ್ಕಮಂಗ್ಳೂರವ್ರಿಗೆ ಎಲ್ಲರಿಗೂ ಗೊತ್ತಿರುತ್ತೆ, ಬೇರೆಯವ್ರಿಗೆ ಗೊತ್ತಿರಲ್ಲ ದೇವಿರಮ್ಮ ಟೆಂಪಲ್ ಅಂದರೆ. ಟೂರಿಸ್ಟು ತುಂಬ ಜನ ಬರ್ತಾರೆ ಇಲ್ಲಿ. ನಾವಿವಾಗ ಬಸ್ಸಲ್ಲೆಲ್ಲ ಬಂದು ಟೆಂಪಲಿಗೆ ಹೋಗ್ತಿದ್ದೀವಿ. ಆಟೋ ಏನು ಸಿಗಲಿಲ್ಲ, ಅದಕ್ಕೆ ನಡ್ಕೊಂಡೇ ಹೋಗ್ತಿದ್ದೀವಿ. ನೆಕ್ಸ್ಟು ಇವಾಗ ಟೆಂಪಲಿಗೆ ಹೋಗಿ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು ರೀಲ್ಸ್ ಎಲ್ಲ ಮಾಡಿ ಅದಾದಮೇಲೆ ಟೆಂಪಲಿಗೆ ಹೋಗಬೇಕು. ಟೆಂಪಲ್ ಓಪನ್ ಆಗೋದೆ 5 o'clock. ಆ್ಯಕ್ಚುಲಿ ನಾವು ಬೆಳಿಗ್ಗೆ ಬರಬೇಕಿತ್ತು. ಇವರಿಬ್ಬರ ಅವರು ಏನಂದ್ರೆ ಏನು ಹೇಳಲ್ಲ, ಮೆಸೇಜ್ ಮಾಡ್ತಾರೆ ಅಷ್ಟೇ, ವರ್ಡ್ ಅಲ್ಲ. ಮೆಸೇಜು ಮಾಡಿದ್ವಿ, ಬಟ್ ಆದರೆ ಇವಳು ಬೆಳಿಗ್ಗೆ ಮಳೆ ಬರ್ತಿದೆ ಅದು ಇದು ಅಂತ ರೀಸನ್ ಹುಡ್ಕೊಂಡು ಹೊರಟಿ ಇವಾಗ 12 o'clock ಹೊರಡಕ್ಕೆ ಸ್ಟಾರ್ಟ್ ಮಾಡಿದ್ದು. ಎಷ್ಟೊತ್ತಿಗೆ ಮುಗೀತು? 3 o'clock ಮುಗೀತು. 3:30 ಬಸ್ ಸಿಕ್ತು. ಇವಾಗ 4 o'clock ಬಂದಿದ್ದೀವಿ. ಜಸ್ಟ್ ಬಂದಿದ್ದೀವಿ. ಟೆಂಪಲಿಗೆ ಹೋಗಿ ಟೆಂಪಲ್ ಹೆಂಗಿದೆ ಅಂತ ನಿಮಗೆ ತೋರಿಸ್ತೀನಿ. ಆ್ಯಂಡ್ ಚಿಕ್ಕಮಂಗ್ಳೂರಿಗೆ ಯಾರ್ಯಾರು ಬರ್ತೀರಾ ದೇವಿರಮ್ಮ ಟೆಂಪಲ್ ವಿಸಿಟ್ ಮಾಡಿ. ಓಕೆ. ಮತ್ತು ಚೈಲ್ಡ್ಹುಡ್ಡಿಂದ ನಾವು ಒಂದು ಡ್ರೀಮ್ ಇತ್ತು, ಎಲ್ಲಾದರೂ ಹೋಗ್ಬೇಕು ನಾವೇ ಹೊರಗೆ ಅಂತ. ಎಷ್ಟು ಮಿನಿಮಮ್ ಅಂದರೆ ಒಂದು ಎಷ್ಟು ವರ್ಷನೇ ಆಯಿತು, 120 ನಮಗೆ 20 ಒಂದು 15 years ಇಂದು ಡ್ರೀಮ್. 15 ಅಲ್ಲ, ಒಂದು 10 years ಅನ್ಕೋ. ಒಂದು 10 years ಡ್ರೀಮು ನಮ್ದು ಇವತ್ತು ಕಂಪ್ಲೀಟ್ ಆಗಿದೆ. ಸೊ ಫೈನಲಿ ವಿ ಆರ್ ಗೋಯಿಂಗ್. ನೆಕ್ಸ್ಟ್ ಬೇರೆ ಎಲ್ಲಾದ್ರೂ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದೀವಿ. ಇನ್ನೊಂದು ಏನಂದ್ರೆ, ನಾವು ಚೈಲ್ಡ್ಹುಡ್ ಅಲ್ಲಿ ಸೀರೆ ಅಂತ ವೇಲ್ ಹಾಕೊಂಡು ಸುತ್ತಾಡ್ತಿದ್ವಿ. ಇವಾಗ ರಿಯಲ್ ಆಗಿ ಉಡ್ಕೊಂಡು ಹೋಗ್ತಾ ಇದೀವಿ. ಬಟ್ ಚೈಲ್ಡ್ಹುಡ್ ಅಲ್ಲಿ ಸೀರೆ ಉಡ್ಬೇಕು ಅಂತ ಆಸೆಯಿಂದ ಉಡ್ತಿದ್ವಿ, ಬಟ್ ಇವಾಗ ಇರಿಟೇಷನ್ ಇಂದ ಉಡ್ತಿದೀವಿ. ಆದ್ರೂ ಆಗ್ತಿಲ್ಲ. ಬಟ್ ಒಂದು ಟ್ರೆಡಿಷನಲ್ ವೇರ್ ಇರ್ಲಿ ಅನ್ನೋದಕ್ಕೋಸ್ಕರ ಸ್ಯಾರಿ ಹಾಕಿದೀವಿ. ಪರವಾಗಿಲ್ಲ, ದಟ್ಸ್ ಓಕೆ, ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಮತ್ತೆ ಇನ್ನೇ ಸಮಾಚಾರ, ನೀವು ಏನಾದ್ರು ಹೇಳಿ ಸಮಥಿಂಗ್. ಅವ್ರೇನು ಮಾತಾಡಲ್ಲ, ಸುಮ್ಮನೆ ಮಾತಾಡ್ತಾರೆ. ವ್ಲಾಗಲ್ಲಿ ಮಾತಾಡಲ್ಲ ಅಷ್ಟೇ, ರಿಯಲಿ ಮಾತಾಡ್ತಾರೆ ಸ್ವಲ್ಪ ಹಂಗೆ. ಚಿಕ್ಕಮಂಗ್ಳೂರಿಗೆ ಯಾರ್ಯಾರು ಬರ್ತೀರೋ ಅವರೆಲ್ಲರೂ ದೇವಿರಮ್ಮ ಟೆಂಪಲಿಗೆ ವಿಸಿಟ್ ಮಾಡಿ. ಚೆನ್ನಾಗಿದೆ ಟೆಂಪಲ್, ಚೆನ್ನಾಗಿದೆ, ವ್ಯೂ ಚೆನ್ನಾಗಿದೆ, ವೆದರ್ ಚೆನ್ನಾಗಿದೆ. ಚಿಕ್ಕಮಂಗ್ಳೂರಲ್ಲಿ ತುಂಬ ಪ್ಲೇಸಸ್ ಇದೆ ವಿಸಿಟ್ ಮಾಡೋಕ್ಕೆ, ಬಟ್ ನಮಗೆ ಯಾರಿಗೂ ವೆಹಿಕಲ್ ಓಡ್ಸಕ್ಕೆ ಬರಲ್ಲ. ದಟ್ ಈಸ್ ದ ಪ್ರಾಬ್ಲಮ್. ನನಗೆ ಬರುತ್ತೆ, ಅವಳು ಬರುತ್ತೆ. ತ್ರಿಬಲ್ ಅಲ್ಲಿ ಒಂದೇ ಸ್ಕೂಟಿ ತ್ರಿಬಲ್ ಹೋಗಕ್ ಆಗಲ್ಲ, ಪೊಲೀಸ್ ಹಿಡಿತಾರೆ, ಹೇಳಿದ್ರು ಅರ್ಥ ಆಗಲ್ಲ. ಸೊ ವಿ ಆರ್ ಆಲ್ಮೋಸ್ಟ್ ನಿಯರ್ ಟು ದ ಟೆಂಪಲ್.
ಟೆಂಪಲಿಗೆ ಹೋಗಿ ಟೆಂಪಲ್ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಇವಾಗ ಓಪನ್ ಇಲ್ಲ, ಆ್ಯಕ್ಚುಲಿ 5 o'clock ಓಪನ್ ಆಗುತ್ತೆ. ಇವಾಗ ಸ್ವಲ್ಪ ಹೋಗಿ ಫೋಟೋಸ್ ಎಲ್ಲ ತೊಗೊಂಡು ರೀಲ್ಸ್ ಎಲ್ಲ ಮಾಡಿ ಆದಮೇಲೆ ಟೆಂಪಲ್ ಓಪನ್ ಆದಮೇಲೆ ನಾನು ತೋರಿಸ್ತೀನಿ ಹೆಂಗಿದೆ ಒಳಗೆ ಅಂತ. ಇಲ್ಲಿ ಬಸ್ಸು ಇದೆ, ನಾವು ಬಸ್ಸಲ್ಲೇ ಬಂದಿದ್ದು, ತರೀಕೆರೆ ಬಸ್ಸಲ್ಲಿ. ಯಾರ ಹತ್ರ ವೆಹಿಕಲ್ ಇಲ್ಲ, ನೀವು ಆರಾಮಾಗಿ ತರೀಕೆರೆ ಬಸ್ಸಲ್ಲಿ ಬಂದು ಅದಾದಮೇಲೆ ವಾಕೇಬಲ್ ಡಿಸ್ಟೆನ್ಸ್, ಏನು ತುಂಬ ದೂರ ಅಂತ ಏನಿಲ್ಲ, ವಾಕೇಬಲ್ ಡಿಸ್ಟೆನ್ಸ್ ಇದೆ, ಆರಾಮಾಗಿ ನೀವು ನಡ್ಕೊಂಡು ಬರ್ಬೋದು. ಮಾರ್ನಿಂಗ್ ಬಸ್ ಇದೆಯಲ್ಲ, ಅದು ಯಾವುದದು? ಅದೇ ಮನೆದು ದೇವರಮ್ಮ ಬೆಟ್ಟಕ್ಕಂತಾನೆ ಇದ್ದೆ. ಸೊ ನಾವು ಲೇಟಾಗಿ ಬಂದಿರೋದ್ರಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ. ಪರವಾಗಿಲ್ಲ, ಏನಾಗಲ್ಲ, ಪ್ರಾಬ್ಲಮ್ ಏನಿಲ್ಲ. ಗ್ರೀನರಿ ಎಲ್ಲ ಬೇಕು ಅಂತಲೇ ಮಾಡ್ತಾರೆ. ಸೊ ದಿಸ್ ಈಸ್ ದ ಟೆಂಪಲ್ ಆ್ಯಂಡ್ ಮೇಲ್ಗಡೆ ವ್ಯೂ ನೋಡಿ, ಅಲ್ಲಿ ಮೇಲ್ಗಡೆ ಇರೋದು ದೇವಿರಮ್ಮ ಬೆಟ್ಟ. ತುಂಬ ಜನ ಆಲ್ಮೋಸ್ಟ್ ದೀಪಾವಳಿ ಟೈಮಲ್ಲಿ ಬೆಟ್ಟ ಹತ್ತುತ್ತಾರೆ. ಯಾರ್ಯಾರಿಗೆ ಬೆಟ್ಟ ಅಂದರೆ ವಯಸ್ಸಾದವರೆಲ್ಲ ಟೆಂಪಲಿಗೆ ಬಂದು ವಿಸಿಟ್ ಮಾಡ್ತಾರೆ. ಇಲ್ಲಿ ಫುಲ್ಲು ಗ್ರೀನರಿ ಇದೆ. ಇನ್ನೂ ದೀಪಾವಳಿ ಟೈಮಲ್ಲೆಲ್ಲ ಇನ್ನೂ ಗ್ರೀನರಿ ಏನೇನೋ ಗಿಡ ಮರ ಎಲ್ಲ ಬೆಳೆಸಿರ್ತಾರೆ. ಇವಾಗಲೂ ಫುಲ್ ಗ್ರೀನರಿ ಇದೆ, ಚೆನ್ನಾಗಿದೆ. ಪ್ಲೇಸ್ ತುಂಬ ಚೆನ್ನಾಗಿದೆ. ಫೋಟೋಸು ಮತ್ತು ಫೋಟೋ ಶೂಟಿಗೆ ಯಾರಾದರೂ ಬರೋರಿದ್ದರೆ ಆರಾಮಾಗಿ ಕಪಲ್ಸ್ ಇಲ್ಲಿ ಬಂದು ಫೋಟೋ ಶೂಟ್ ಮಾಡಿಸ್ಬೋದು. ತುಂಬ ಚೆನ್ನಾಗಿದೆ ಪ್ಲೇಸ್. ಆ್ಯಕ್ಚುಲಿ ತುಂಬ ಕಪಲ್ಸ್ ಎಲ್ಲ ಬರ್ತಾರೆ ಫೋಟೋ ಶೂಟಿಗೆ. ಚಿಕ್ಕಮಂಗ್ಳೂರವ್ರಿಗೆ ಎಲ್ಲರಿಗೂ ಗೊತ್ತು ಈ ಪ್ಲೇಸು, ಬಟ್ ಔಟ್ ಆಫ್ ಸ್ಟೇಟ್ ತುಂಬ ಜನಕ್ಕೆ ಗೊತ್ತಿಲ್ಲ ಅಂದ್ಕೊತೀನಿ. ಚಿಕ್ಕಮಂಗ್ಳೂರಿಗೆ ಬಂದಾಗ ಈ ಪ್ಲೇಸ್ನ ವಿಸಿಟ್ ಮಾಡಿ. ಓಕೆ, ನಾನು ವೇರ್ ಮಾಡಿರೋ ಸ್ಯಾರಿ ಇದು ಟ್ರೆಡಿಷ್ನಲ್ ಆಗಿ ಸ್ವಲ್ಪ ಸಿಂಪಲ್ ಆಗಿರ್ಲಿ ಅಂತ ಈ ಸ್ಯಾರಿನ ವೇರ್ ಮಾಡಿದ್ದೀನಿ. ಆ್ಯಂಡ್ ದಿಸ್ ಈಸ್ ಮೈ ಫ್ರೆಂಡ್, ಚೈಲ್ಡ್ಹುಡ್ ಫ್ರೆಂಡ್. ಆ್ಯಂಡ್ ಚಿಕ್ಕ ವಯಸ್ಸಿಂದ ನಾವು ಜೊತೆಯಲ್ಲೇ ಆಟ ಆಡ್ಕೊಂಡು ಬೆಳೆದಿರೋದು. ಆಲ್ಮೋಸ್ಟ್ ಒಂದು 10 years ಫ್ರೆಂಡ್ಶಿಪ್ ನಮ್ಮ 3 ಜನದ್ದು. ಮೈಕ್ ಹಾಕಿದ್ದೆ ಬಟ್ ವರ್ಕ್ ಆಗ್ತಿರ್ಲಿಲ್ಲ, ಅದಕ್ಕೆ ನಾನು ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಟ್ಟಿದ್ದೀನಿ. ಹ್ಯಾಪಿ ಮೂಮೆಂಟ್ಸ್. ನಮಗೇನು ಟೆನ್ಷನ್ ಇದ್ದಿದ್ದು ಅಂದರೆ ಎಲ್ಲಿ ಮಳೆ ಬಂದುಬಿಡುತ್ತೆ ಅಂತ. ಮಳೆ ಬಂದರೆ ಇನ್ನೆಲ್ಲಿ ಈ ಸ್ಯಾರಿ ಹಾಕ್ಕೊಂಡು ಮಳೆಯಲ್ಲಿ ಇಷ್ಟು ದೂರ ಎಲ್ಲ ನಡ್ಕೊಂಡು ಬರೋಕ್ಕಾಗ್ತಿರ್ಲಿಲ್ಲ. ಸೊ ಹೆಂಗೋ ಬೆಳಿಗ್ಗೆ ತುಂಬ ಮಳೆ ಇತ್ತು ಆ್ಯಕ್ಚುಲಿ. ಇವಾಗ ಮಧ್ಯಾಹ್ನ ಮೇಲೆ ಬಿಸಿಲು ಬರೋಕ್ಕೆ ಸ್ಟಾರ್ಟ್ ಆಯಿತು. ಜಸ್ಟ್ ಉದುರುತ್ತಿತ್ತು ಅಷ್ಟೇ. ನೆನ್ನೆ ತುಂಬ ಮಳೆ ಇತ್ತು, ಅದಕ್ಕೋಸ್ಕರನೇ ಹೋಗೋದ ಬೇಡವಾ ಅಂತ ಕನ್ಫ್ಯೂಸರ್ ಇದ್ವಿ. ಇವಾಗ ರೆಡಿಯಾಗಿ ಬಂದಿರೋದು. ಇಲ್ಲಾಂದರೆ ಬೆಳಿಗ್ಗೆನೇ ಇಷ್ಟೊತ್ತಿಗೆ ಆಲ್ರೆಡಿ ನಾವು ಬಂದು ಹೋಗಬೇಕಿತ್ತು ಮನೆಗೆ. ಏನು ಮಾಡೋಕ್ಕಾಗಲ್ಲ, ನಾವೇ ಒಂದು ಪ್ಲ್ಯಾನ್ ಮಾಡಿದರೆ ಗಾಡ್ ಹ್ಯಾಸ್ ಸಮ್ ಅದರ್ ಪ್ಲ್ಯಾನ್ಸ್, ವಿ ಕಾಂಟ್ ಹೆಲ್ಪ್. ದಿಸ್ ಈಸ್ ದ ಎಂಟ್ರೆನ್ಸ್ ಈ ಥರ ಇದೆ. ತುಂಬ ಸ್ಪೀಷಿಯಸ್ ಆಗಿದೆ ಆ್ಯಕ್ಚುಲಿ ಪ್ಲೇಸ್. ಇಲ್ಲಿ ಒಳಗಡೆ ಆ್ಯಕ್ಚುಲಿ ಓಪನ್ ಇಲ್ಲ, ನಾನು ಹೇಳ್ದಂಗೆ 5 o'clock ಓಪನ್ ಆಗುತ್ತೆ. ಅದಾದಮೇಲೆ ಒಳಗಡೆ ಮೇ ಬಿ ವಿಡಿಯೋ ಮಾಡೋಕ್ಕೆ ಅಲೋ ಇದೆಯಾ ಇಲ್ವೋ ಗೊತ್ತಿಲ್ಲ ನನಗೆ. ಅಲೋ ಇದ್ದರೆ ವಿಡಿಯೋ ಮಾಡಿ ನಾನು ನಿಮಗೆ ಒಳಗಡೆ ಹೇಗಿದೆ ಅಂತ ತೋರಿಸ್ತೀನಿ. ತುಂಬ ಜನ ಬರ್ತಾರೆ ದೀಪಾವಳಿ ಟೈಮಲ್ಲಿ, ತುಂಬ ಜನ ಬರ್ತಾರೆ ಇಲ್ಲಿ. ವೀಕೆಂಡ್ಸು ತುಂಬ ಜನ ಬರ್ತಾರೆ. ಮಾರ್ನಿಂಗ್ ಬರ್ತಾರೆ, ಈವ್ನಿಂಗ್ ಕಮ್ಮಿ. ಯಾರು ಫೋನ್ ಮಾಡಿದ್ರು? ಫೋಟೋಸ್ ಇಲ್ಲೇ ತಗೊಳ್ಳೋಣ? ಹಾಂ, ಒಳಗಡೆ ಹೋಗೋಣ ಬನ್ನಿ. ಕಾಲ್ ವಾಶ್ ಮಾಡೋದು. ಅಪ್ಪಪ್ಪ ಬಿಸಿಲು, ಕಾಲೆಲ್ಲ ಸುಡ್ತಿಲ್ವಾ ಅಲ್ಲಿ ಕಲ್ಲತ್ರ? ಬನ್ನಿ ಹೋಗೋಣ. ಎಲ್ಲಿ ಹೇಳು? ಗೊತ್ತಾ, ಕಾಲ್ ವಾಶ್ ಮಾಡ್ದಲ್ಲ ಒಳಗ್ ಹೋಗ್ಬೇಕಂತೆ, ಆಮೇಲೆ ಮತ್ತಿನ್ನೊಂದ್ಸಲ ಬಂದು ಕಾಲ್ ವಾಶ್ ಮಾಡ್ಬೇಕಂತ. ನೀನು ಮೈಕ್ ಹಿಡ್ಕೊಂಡು ಮಾತಾಡು, ಆಮೇಲೆ ಹೇಳು ಎಲ್ಲ ಕಂಪ್ಲೇಂಟ್ಸು. ಏನ್ ಗೊತ್ತಾ ಗೈಸ್, ಇವಳು ಒಂಥರ ಹುಚ್ಚಿ. ಏನ್ ಗೊತ್ತಾ, ಕಾಲ್ ವಾಶ್ ಮಾಡ್ದಲ್ಲ ಒಳಗ್ ಹೋಗ್ಬೇಕಂತೆ ಟೆಂಪಲ್ಗೆ. ಆಮೇಲೆ ಅಟ್ಲೀಸ್ಟ್ ಮತ್ತಿನ್ನೊಂದ್ಸಲ ಬಂದ್ ತೊಳ್ಕೊಂತೀಯ ಕಾಲ್ನ. ಇದೇ ಗೈಸ್, ಇವಳು ಅದಕ್ಕೆ ಹುಚ್ಚಿ ಅನ್ನೋದವಳನ್ನ. ನೋಡಿ, ಇಲ್ಲಿ ಡ್ರೆಸ್ ಕೋಡ್ ಎಲ್ಲ ಕೊಟ್ಟಿದ್ದಾರೆ, ಯಾವ್ಯಾವ ತರ ಡ್ರೆಸ್ನ ವೇರ್ ಮಾಡಬಾರ್ದು ಅಂತ ರಿಸ್ಟ್ರಿಕ್ಷನ್ಸ್ ಎಲ್ಲ ಹಾಕಿದ್ದಾರೆ. ಪ್ಲೀಸ್ ವೇರ್ ಪ್ರಾಪರ್ ಟೆಂಪಲ್ ಕ್ಲಾತಿಂಗ್ ಟು ಎಂಟರ್ ದ ವರ್ಷಿಪ್ ಪ್ಲೇಸ್ ಅಂತ. ಆ್ಯಂಡ್ ಯಾವ್ಯಾವ ಥರ ಡ್ರೆಸ್ ಹಾಕ್ಬಾರ್ದು ಅಂತ ಇಲ್ಲಿ ಪಿಕ್ಚರ್ಸ್ ಕೂಡ ಕೊಟ್ಟಿದ್ದಾರೆ. ನನಗೆ ಡ್ರೆಸ್ ಅಂದ್ರೆ ತುಂಬಾ ಇಷ್ಟ, ಆದ್ರೆ ಹಾಕೊಂಡ್ ಬರಂಗಿಲ್ಲ, ಏನು ಮಾಡೋದು, ಹಾಕೊಂಡು ಬರಬೇಡ ಅಂತಾನೆ ಹಾಕಿದ್ದಾರೆ. ನೋಡಿ, ಇದು ದಿಸ್ ಇಸ್ ಅ ಟೆಂಪಲ್. ಮೈಕ್ ಇಲ್ಲ, ಮೈಕ್ ಇಲ್ಲಿದೆ, ತಗೋ ಹೋಗು, ಕಾಲು ತೊಳ್ಕೊಂಡ್ ಬಾ. ಒಳಗಡೆ ಹೋಗೋಣ.
ಇಲ್ಲಿ ಒಳಗಡೆ ಎಂಟರ್ ಆಗಕ್ಕೆ ಗೇಟ್ ಓಪನ್ ಮಾಡಿದ್ದಾರೆ, ಬಟ್ ದೇವಸ್ಥಾನದ್ದು ಬಾಕ್ಲು ತೆಗ್ದಿಲ್ಲ. ಸೊ ಅದಕ್ಕೆ ಇಲ್ಲೇ ಎಂಟ್ರೆನ್ಸ್ ಅಲ್ಲಿ ಫೋಟೋಸ್ ತಗೊಂಡು ಅದಾದ್ಮೇಲೆ ಓಪನ್ ಆದ್ಮೇಲೆ ದೇವಸ್ಥಾನದ್ದು ಬಾಕ್ಲು ಓಪನ್ ಆದ್ಮೇಲೆ ಒಳಗ್ ಹೋಗ್ತೀವಿ, ಆಯ್ತಾ? ಸೊ ಫೋಟೋಸ್ ಎಲ್ಲ ರೀಲ್ಸ್ ಎಲ್ಲ ಮಾಡಿ ಆದ್ಮೇಲೆ ಮತ್ತೆ ಸಿಗ್ತೀನಿ. ಅಂಟಿಲ್ ಬಾಯ್ ಗೈಸ್. ಆ್ಯಕ್ಚುಲಿ ಒಳಗಡೆ ಫೋಟೋ ತೆಗಿಯಂಗಿಲ್ಲ, ಸೊ ಇಲ್ಲೇ ಹೊರಗಡೆ ತೋರಿಸ್ತೀನಿ ನಾನು ನಿಮಗೆ. ದೇವಸ್ಥಾನ ಎಂಟ್ರೆನ್ಸ್ ಬಂದಿದ್ದೀವಿ ನಾವು. ದಿಸ್ ಈಸ್ ದ ಎಂಟ್ರೆನ್ಸ್. ಆವಾಗಲೇ ತುಂಬ ಜನ ಯಾರೂ ಇರಲಿಲ್ಲ, ಬಟ್ ಈಗ ಸ್ವಲ್ಪ ಜನ ಜಾಸ್ತಿ ಬಂದಿದ್ದಾರೆ. ಅಷ್ಟೊಂದೇನು ಬಂದಿಲ್ಲ, ಸ್ವಲ್ಪ ಜನ ಬಂದಿದ್ದಾರೆ. ಸೊ ದಿಸ್ ಈಸ್ ದ ಟೆಂಪಲ್. ಒಳಗಡೆ ಫೋಟೋಸ್ ತೆಗಿಯಂಗಿಲ್ಲ ಆ್ಯಕ್ಚುಲಿ. ಐ ವಿಲ್ ಗೋ ಆ್ಯಂಡ್ ಕಮ್. ಇದು ಎಂಟ್ರೆನ್ಸು. ನಾನು ಆವಾಗಲೇ ಹೇಳ್ದಂಗೆ ಇವಾಗ ಜಸ್ಟ್ ಹೋಗಿ ಆ ಕಡೆಯಿಂದ ಬಂದ್ವಿ ನಾವು. ಒಳಗಡೆ ಈ ಥರ ಇದೆ. ಒಳಗಡೆ ಫೋಟೋ ತೆಗಿಯಂಗಿಲ್ಲ ಆ್ಯಕ್ಚುಲಿ, ಅದಕ್ಕೆ ಫೋಟೋ ತೆಗಿಲಿಲ್ಲ ನಾವು. ಆ್ಯಂಡ್ ಈ ಕಡೆ ಸುತ್ತಮುತ್ತ ಈ ಥರ ಮಾಡಿದ್ದಾರೆ. ಇಲ್ಲಿ ಹಿಂದ್ಗಡೆ ಒಂದು ನದಿ ಥರ ಏನೋ ಮಾಡಿದ್ರಲ್ಲ, ಏನೋ ಮಾಡಿದ್ರಲ್ಲಿ ಕೊಳ ಥರನ ಏನೋ. ಇಲ್ಲೇನೋ ಇದು ಗಣಪತಿ ಟೆಂಪಲ್ಲು. ಕೃಷ್ಣ ರುಕ್ಕು ಮೂವಿ ಇದೇ ಟೆಂಪಲಲ್ಲಂತೆ ಮೂವಿ ಏನು ಮಾಡಿದ್ದು ತೆಗ್ದಿರೋದು. ಲಾಸ್ಟ್ ಸೀನು ನಮಗೂ ಗೊತ್ತಿಲ್ಲ. ಇದು ಗಣಪತಿ ಟೆಂಪಲ್ಲು. ಇಲ್ಲೊಂದು ಗಣಪತಿ ಟೆಂಪಲ್ ಇದೆ. ಆ್ಯಕ್ಚುಲಿ ನಾವು ಇಲ್ಲಿ ಬಂದು ಅಲ್ಲಿಗೆ ಹೋಗ್ಬೇಕಿದ್ದು. ನಾವು ಡೈರೆಕ್ಟ್ ಹೌದು ಕಣೆ, ಗಣಪತಿ ಟೆಂಪಲಿಗೆ ಫಸ್ಟ್ ಬರಬೇಕು. ನೋ ಎಂಟ್ರಿ ಅಂತ ಹಾಕಿದ್ದಾರೆ, ಒಳಗಡೆ ಹೋಗಂಗಿಲ್ಲ. ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ. ಎಲ್ಲಿ ನೋಡಿದ್ರು ಗ್ರೀನರಿ. ಇವಾಗ ಜಸ್ಟ್ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ ನಾವು. ಮಾರ್ನಿಂಗ್ ಟೆಂಪಲ್ ಓಪನ್ ಇರುತ್ತೆ, ಮಧ್ಯಾಹ್ನ 2 o'clock ತನಕ ಓಪನ್ ಇರುತ್ತೆ. ಆ್ಯಂಡ್ ಮಧ್ಯಾಹ್ನ ಊಟನೂ ಕೊಡ್ತಾರೆ ಕೂಡ. ಈವ್ನಿಂಗು 5 o'clock ಓಪನ್ ಮಾಡ್ತಾರೆ. 2 hours ಗ್ಯಾಪ್ ಇರುತ್ತೆ ಅಂತ, 3 hours ಗ್ಯಾಪ್ ಇರುತ್ತೆ. ನೀವು ಮಧ್ಯಾಹ್ನ ಬಂದ್ರು ಆರಾಮಾಗಿ ಸಂಜೆ ಮೇಲೆ ನೀವು ದರ್ಶನ ಮಾಡ್ಕೊಂಡು ಹೋಗ್ಬೋದು. ಇಲ್ಲಾಂದ್ರೆ ಬೆಳಿಗ್ಗೆ ಬರ್ತೀನಿ ಅಂದ್ರೂ ಬೆಳಿಗ್ಗೆನೂ ಬರ್ಬೋದು. ಆಕ್ಚುಲಿ ನಾವು ಬೆಳಿಗ್ಗೆ ಬರ್ಬೇಕಂತಾನೆ ಪ್ಲಾನ್ ಮಾಡಿದ್ದು, ಬಟ್ ಮಳೆ ಬರ್ತಿದ್ರಿಂದ ಬೇಡ, ಕ್ಯಾನ್ಸಲ್ ಮಾಡಿದ್ವಿ. ಅದಾದ್ಮೇಲೆ ಇವತ್ತೇ ಹೋಗೋಣ, ಮತ್ತೆ ಹೋಗಕ್ ಆಗುತ್ತೋ ಇಲ್ವೋ ಅನ್ಕೊಂಡು ಮಧ್ಯಾಹ್ನನೇ ಹೊರಟಿ ಬಂದ್ಬಿಟ್ವಿ. ಸೊ ಸಂಜೆ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿದ್ವಿ. ಆಲ್ಮೋಸ್ಟ್ 5:30ಗೆ ಅಷ್ಟೊತ್ತಿಗೆ ಕತ್ಲೆ ಆಗಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿತ್ತು. ಅದಾದ್ಮೇಲೆ ಫೋಟೋಸು ಚೆನ್ನಾಗ್ ಬರಲ್ಲ, ಆಮೇಲೆ ಬಸ್ ಬೇಗ ಸಿಗಲ್ಲ ಅನ್ನೋದಕ್ಕೋಸ್ಕರ ಬೇಗ ರೀಲ್ಸ್ ಮಾಡಿ ಮನೆಗೆ ಹೋಗೋಣ ಅಂತ ಹೊರಟ್ವಿ. ಫೈನಲಿ ಎಲ್ಲ ರೀಲ್ಸ್ ಎಲ್ಲ ಮಾಡಿ ಫೋಟೋಸ್ ಎಲ್ಲ ತಗೊಂಡು ಮನೆಗೆ ಹೋಗ್ತಿದ್ದೀವಿ. ತುಂಬ ಟೈಮ್ ಆಗಿದೆ, ಊಟನೂ ಮಾಡಿಲ್ಲ. ಸೊ ಅದಕ್ಕೆ ಇವಾಗ ಹೋಗಿ ಯಾವುದಾದ್ರೂ ಹೋಟೆಲಲ್ಲಿ ಊಟ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಹೊಟ್ಟೆ ಹಸಿತಿದೆ. ಮಾರ್ನಿಂಗೇ ಆ್ಯಕ್ಚುಲಿ ಬ್ರೇಕ್ಫಾಸ್ಟ್ ಮಾಡಿಲ್ಲ ನಾನು. ಬೇಗ ರೆಡಿ ಆಗೋ ಅಷ್ಟೊತ್ತಿಗೆ ಟೈಮ್ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ಇವಾಗ ಹೋಗಿ ಊಟ ಮಾಡಿ ಮನೆಗೆ ಹೊರಡ್ತೀವಿ. ರೀಲ್ಸು ಎಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇವತ್ತು ನೋಡೋಣ, ಇವತ್ತಾದರೆ ಇವತ್ತು ಮಾಡ್ತೀನಿ, ಇಲ್ಲಾಂದರೆ ನಾಳೆ ಅಪ್ಲೋಡ್ ಮಾಡ್ತೀನಿ. ವಾಸ್ ಯುವರ್ ಎಕ್ಸ್ಪೀರಿಯನ್ಸ್? ಹೇಳಿ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಆಲ್ಮೋಸ್ಟ್ ಎಲ್ಲ ಸುಸ್ತಾಗ್ಬಿಟ್ಟಿದ್ದಾರೆ, ಯಾರು ಮಾತಾಡೋ ಸ್ಥಿತಿಯಲ್ಲಿಲ್ಲ. ಊಟ ಮಾಡಿಲ್ಲ ಗೈಸ್, ತುಂಬ ಹೊಟ್ಟೆ ಇದೆ. ಇವಾಗ ಹೋಗಿ ಟೌನಿಗೆ ಹೋಗಿ ಊಟ ಮಾಡಿ ಮನೆಗೆ ಹೋಗಬೇಕು. ಆ್ಯಕ್ಚುಲಿ ಇವಾಗ ಬಸ್ಸು ಎಷ್ಟೊತ್ತಿಗೆ ಸಿಗುತ್ತೆ ಅಂತಲೂ ಗೊತ್ತಿಲ್ಲ. ಬೇಗ ಸಿಕ್ಕರೆ ನಮ್ಮದು ಪುಣ್ಯ, ಇಲ್ಲ ಅಂದರೆ ಮತ್ತೆ ಅಲ್ಲೋಗಿ ವೆಯ್ಟ್ ಮಾಡಬೇಕು. ಎಷ್ಟೊತ್ತಿಗೆ ಸಿಗುತ್ತೆ ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ಮನೆಯಿಂದ ಫುಲ್ ಕಾಲ್ ಬರ್ತಿದೆ. ನಾವು ಹೊರಟಿದ್ದು ಟೈಮಿಂಗ್ಸೇ ಕರೆಕ್ಟ್ ಇರಲಿಲ್ಲ ಇವತ್ತು. ಆ್ಯಕ್ಚುಲಿ 10 o'clock ಹೊರಡಬೇಕಿತ್ತು, ಎಲ್ಲ ಮಿಸ್ ಆಗಿ ಏನೇನೋ ಆಗಿ ಇಲ್ಲಿಗೆ ಬಂದಿದ್ದೆ ನಾವು 4 ಗಂಟೆ ಆಗೋಗ್ಬಿಡ್ತು. ಅದಕ್ಕೆ ಎಲ್ಲ ಟೈಮು ಮಿಸ್ ಮ್ಯಾಚ್ ಆಗಿ ಲೇಟಾಗಿ ಹೋಗ್ತಿದ್ದೀವಿ. ಇವಾಗ ಆಲ್ಮೋಸ್ಟ್ 5:50 ಆಗಿದೆ ಟೈಮು. ಮನೆಗೆ ಹೋಗ್ತಿದ್ದೀವಿ. ಆದರೂ ಬೆಳಕಿದೆ, ಕತ್ಲೇನಾಗಿಲ್ಲ. ಮಳೆ ಬರ್ತಲೇ ಇರೋದ್ರಿಂದ ನಮ್ಮದು ಸ್ವಲ್ಪ ಒಂದು ಪುಣ್ಯ ಅಂತ ಹೇಳ್ಬೋದು. ಮಳೆ ಬಂದಿದ್ರೆ ನಾವು ಛತ್ರಿನೂ ತಂದಿಲ್ಲ, ಏನೂ ತಂದಿಲ್ಲ, ನೆನ್ಕೊಂಡು ಹೋಗ್ಬೇಕಾಗಿತ್ತು ಅಷ್ಟೇ. ಸದ್ಯ ಹೆಂಗೋ ಇವತ್ತು ಮಳೆ ಬಂದಿಲ್ಲ. ನೆನ್ನೆ ತುಂಬ ಮಳೆ ಇತ್ತು. ಆ ಯೋಚನೆಯಿಂದಲೇ ನಾವು ಇವತ್ತು ಹೋಗೋದು ಬೇಡ ಅಂತ ಅಂದ್ಕೊಂಡಿದ್ವಿ. ಫೈನಲಿ ಹೋಗಿ ಬಂದು ಆಯಿತು. ನೆಕ್ಸ್ಟು ಬಸ್ಸಿಗೆ ವೆಯ್ಟ್ ಮಾಡಿ ಬಸ್ಸಲ್ಲಿ ಹೋಗ್ತೀವಿ. ಇಲ್ಲಿ ಯಾವ್ದಾದ್ರು ಹೋಟೆಲ್ ಇದೆಯಾ? ಇಲ್ಲಾದರೂ ಹೋಟೆಲ್ ಇದ್ದಿದ್ರೆ ಇಲ್ಲೇ ಊಟಕ್ಕೆ ಹೋಗ್ಬೋದಿತ್ತು. ನೋಡೋಣ. ಅಲ್ಲಿ ಯಾವುದೋ ಕೆಫೆ ಇದೆ ಅಂತಂದ್ರಲ್ಲ, ಇದು ಕಿತ್ತಲು ಕೆಫೆ. ಹೋಗೋಣ. ಸಕ್ಕತ್ತಾಗಿದೆ ಗಾಯ್ಸ್.
ಸಖತ್ತಾಗಿದೆ ಗೈಸ್ ಎಲ್ಲ. ಹೋಗೋಣ ಅಂದ್ರೆ ಹೋಗೋಣ. ಎಷ್ಟು ದೂರ ಇದೆ? ನಿನ್ನೆ ಎಲ್ಲೋ ಟ್ರಿಪ್ಪಿಗೆ ಹೋಗಿ ಬಂದಿದ್ದಾರೆ ಇವರು. ನಮಗೊಂದು ಮಾತು ಕರೆದಿಲ್ಲ ಇವಳು. ಅದು ನಮ್ಮ ಕಾಲೇಜ್ ಫ್ರೆಂಡ್ಸ್ ಜೊತೆ ಹೋಗಿದ್ದಾಳೆ ಟ್ರಿಪ್ಪಿಗೆ. ನಮ್ಮ ಜೊತೆ ನಾವು ಕರೆದ್ರೆ ಬರೋದೇ ಇಲ್ಲ. ಊರ್ನ ಕರೆದ್ರೆ ಎಲ್ಲಿಗೂ ಬರಲ್ಲ, ಬರೀ ನಾವು ಬರ್ತೀವಿ ಬಟ್ ಇವಳೆ ಅದು ಇದು ರೀಸನ್ ಹೇಳ್ಕೊಂಡು ಬರಲ್ಲ ಅಷ್ಟೇ. ಇಲ್ಲ, ನಾನು ಎಷ್ಟು ಸಲ ಕರೆದಿದ್ದೀನಿ ಹೋಗೋಣ ಅಂತ, ಇವರೇನಾದರೂ ಒಂದು ಹೇಳ್ತಾರೆ. ಎಂಥದ್ದು ನಿನ್ನೆ ಎಲ್ಲ ಪ್ಲ್ಯಾನಿಂಗ್ ಎಲ್ಲ ಆಗಿ ಡ್ರೆಸ್ ಹಾಕೋಣ ಅಂತ ಹೇಳಿದ್ವಿ. ಅದಾದ್ಮೇಲೆ ಬೇಡ ಸ್ಯಾರಿನೇ ಹಾಕೋಣ ಅಂತ ಹೇಳಿ ಇವಾಗ ಫಸ್ಟು ಮನೆಗೆ ಹೋಗೋಣ ಆಗ್ತಿಲ್ಲ ಅಂತ ಹೇಳ್ತಿರೋದೆ ಇವಳು. ಬಾಯಿ ಮುಚ್ಕೊಂಡು ಡ್ರೆಸ್ ಹಾಕೊಂಡು ಬರೋಣ ಅಂತ ನಾನು ಹೇಳಿದ್ದೆ. ಬೇಡ ಸ್ಯಾರಿನೇ ಬೇಕು. ಫಸ್ಟ್ ಟೈಮ್ ಅಲ್ವಾ ಫ್ರೆಂಡ್ಸ್ ಎಲ್ಲ ಬರ್ತಿರೋದು, ಅದಕ್ಕೆ ಸ್ಯಾರಿ ಹಾಕೋಣ ಅಂತ ಅಂದ್ಕೊಂಡೆ. ಬಟ್ ಈ ಥರ ಆಗುತ್ತೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಯಾವ ಥರ ಆಯಿತು? ಲೆಡಿಯ ಹಾಕ್ತಿಲ್ಲ ನನಗೆ. ಇವಳು ಫ್ಲಾಟ್ಸ್ ಹಾಕೊಂಡು ಹೇಳ್ತಿದ್ದಾಳೆ, ನಾನು ಹೀಲ್ ಸ್ಲೀಪರ್ ಹಾಕೊಂಡಿದ್ದೀನಿ. ನೆಕ್ಸ್ಟ್ ಎಲ್ಲಿ ಹೋಗೋಣ ಪ್ಲಾನ? ನೆಕ್ಸ್ಟು ಮಂತ್ರಾಲಯ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ. ಅದು ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಇಲ್ಲೇ ಎಲ್ಲ ಚಿಕ್ಕಮಂಗ್ಳೂರು ಸುತ್ತಮುತ್ತ ಆದರೂ ಪಕ್ಕ ಹೋಗ್ತೀವಿ. ಇಲ್ಲ ಒಂದು ಕೆಫೆಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಕೆಫೆಗೆಲ್ಲ ಹೋಗ್ಬೋದು, ಬಟ್ ಲಾಂಗ್ ಎಲ್ಲಾದರೂ ಸುತ್ತಕ್ಕೆ ನನಗೆಲ್ಲರಿಗೂ ಇಷ್ಟ. ಬಟ್ ಗೊತ್ತಿಲ್ಲ ಹೋಗ್ತೀವ ಇಲ್ವಾ ನಮಗೆ ಗೊತ್ತಿಲ್ಲ. ಯಾಕಂದರೆ ಅವಳು ನಗಾಡ್ತಿದ್ದಾಳೆ. ಯಾಕಂದರೆ ಅವಳು ಹೋಗಲ್ಲ ಅಂತ ಗೊತ್ತು, ಅದಕ್ಕೆ ನಗಾಡ್ತಿದ್ದಾಳೆ. ಬರೀ ಒಂದು ಟೆಂಪಲಿಗೆ ಹೋಗಿ ಬರೋ ಅಷ್ಟೊತ್ತಿಗೆ ಸುಸ್ತಾಗಿ ಬಿದ್ದೋಗಿದ್ದೀವಿ. ಲಾಂಗ್ ಜರ್ನಿ ಹೋಗ್ತೀವಿ ಅನ್ನೋ ನಿಜವಾಗ್ಲೂ ಯಾರಿಗೂ. ಟೆಂಪಲಿಗೆ ಹೋಗಿದ್ದು ಪ್ರಾಬ್ಲಮ್ ಅಲ್ಲ, ಮಧ್ಯಾಹ್ನ ಊಟ ಮಾಡಿಲ್ಲ ನಾವು. ಅದಾದಮೇಲೆ ಇದು ಸ್ಯಾರಿ ಕ್ಯಾರಿ ಮಾಡ್ತೀವಿ, ಅದು ತುಂಬ ಕಷ್ಟ ಆಗ್ತದೆ. ಅದರಿಂದ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ, ಬಿಟ್ಟರೆ ಬೇರೆ ಏನಿಲ್ಲ. ಇಟ್ಸ್ ಓಕೆ. ನೆಕ್ಸ್ಟ್ ಟೈಮ್ ಎಲ್ಲಾದರೂ ಬೇರೆ ಕಡೆ ಹೋಗಿ ಬ್ಲಾಗ್ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟು ಬಸ್ ಸ್ಟ್ಯಾಂಡಿಗೆ ಹೋಗಿ ಅಲ್ಲಿ ಸಿಗ್ತೀನಿ ನಾನು ನಿಮಗೆ. ಅಲ್ಲಿ ತನಕ ಬಾಯ್. ಇವಾಗಂತೂ ಸದ್ಯಕ್ಕೆ ಮಾತಾಡೋಕ್ಕಾಗ್ತಿಲ್ಲ, ಇಷ್ಟೇ ಮಾತಾಡೋದು. ಬಾಯ್ ಗೈಸ್. ನೀವು ದೇವಿರಮ್ಮ ದೇವಸ್ಥಾನಕ್ಕೆ ಬರುವಾಗ ಈ ಥರ ಆರ್ಚ್ ಕಾಣಿಸುತ್ತೆ ನಿಮಗೆ. ಈ ಥರ ಆರ್ಚಿನ ಒಳಗೆ ಬಂದು ಈ ಪೂರ್ತಿ ರೋಡ್ ಒಳಗೆ ಹೋಗಬೇಕು. ವಾಕೇಬಲ್ ಡಿಸ್ಟೆನ್ಸ್ ಇದೆ, ವಾಕ್ ಮಾಡಿ ಆದರೂ ಹೋಗ್ಬೋದು. ಇಲ್ಲಾಂದರೆ ನಿಮ್ಮದು ಓನ್ ವೆಹಿಕಲ್ ಇದ್ದರೆ ನೀವು ಓನ್ ವೆಹಿಕಲಲ್ಲೇ ಹೋಗ್ಬೋದು. ಈ ಥರ ಆರ್ಚ್ ಕಾಣಿಸುತ್ತೆ ನಿಮಗೆ. ರೋಡಲ್ಲಿ ನೀವು ಪಾಸ್ ಆಗ್ತಿರುವಾಗ ಈ ಥರ ಆರ್ಚ್ ಕಾಣಿಸುತ್ತೆ, ನೀವು ಆರಾಮಾಗಿ ಐಡೆಂಟಿಫೈ ಮಾಡಿ ಒಳಗಡೆ ಬರ್ಬೋದು. ನಾವು ಬಂದು 15 ಮಿನಿಟ್ಸ್ ಅಷ್ಟೊತ್ತಿಗೆ ಬಸ್ ಬಂತು. ನಾನು ಎಲ್ಲಿ ಲೇಟ್ ಆಗುತ್ತೆ ಕತ್ಲೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ನಾವು ಚಿಕ್ಕಮಂಗ್ಳೂರಿಗೆ ಹೋಗಿ ಊಟಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಮಲೆನಹಳ್ಳಿಯಿಂದ ಚಿಕ್ಕಮಂಗ್ಳೂರಿಗೆ 40 ಮಿನಿಟ್ಸ್ ಜರ್ನಿ. ಸೊ ಅಲ್ಲಿ ಸ್ಟಾಪ್ ಎಲ್ಲ ಕೊಡ್ಕೊಂಡು ಹೋಗೋ ಅಷ್ಟೊತ್ತಿಗೆ ಮಿನಿಮಮ್ ಅಂದರೂ 1 ಅವರ್ ಆಗುತ್ತೆ. ಸೊ ಅದಕ್ಕೆ ನಾವು ಚಿಕ್ಕಮಂಗ್ಳೂರಿಗೆ ಬರೋ ಅಷ್ಟೊತ್ತಿಗೆ 7 o'clock 7:15 ಆಗಿಬಿಟ್ಟಿತ್ತು. ಅದಕ್ಕೆ ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋ ಅಷ್ಟೊತ್ತಿಗೆ ಲೇಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ಚಿಕ್ಕಮಂಗ್ಳೂರಿಗೆ ಬಂದು ಡೈರೆಕ್ಟ್ ಮನೆಗೆ ಬಂದ್ವಿ ನಾವೆಲ್ಲರೂ. ಗೈಸ್ ಆ್ಯಕ್ಚುಲಿ ನಾವು ಇವಾಗ ಜಸ್ಟ್ ಮನೆಗೆ ಬಂದಿದ್ದೀವಿ. ತುಂಬ ಲೇಟ್ ಆಯ್ತು. ಎಷ್ಟೊತ್ತೈತೆ? 7:15 ಅನ್ಸುತ್ತಲ್ವಾ. ಇವರು ನಮ್ಮನೆಯಲ್ಲೇ ರೆಡಿ ಆಗಿದ್ರು, ಅದಕ್ಕೆ ಎಲ್ಲ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಮನೆಗೆ ಹೋಗ್ತಿದ್ದಾರೆ. ಮನೇಲಿ ಬೈತಾರ, ಏನು ಮಾಡ್ತಾರೆ? ಪಕ್ಕ ಏನು ಮಾಡ್ತಾರೆ? ಬೈತಾರಂತೆ. ಏನು ಮಾಡೋಕ್ಕಾಗಲ್ಲ. ಅದು ನಾವು ಹೊರಟಿದ್ದೆ ಲೇಟ್ ಆಗಿಬಿಡ್ತು. ಸೊ ಇವತ್ತೊಂದು ದಿವಸ ಬೈಸ್ಕೊಳ್ಳೋದಷ್ಟೇ. ಅದೇ ಡೈಲಿ ಬೈಸ್ಕೊಳಕ್ಕಾಗಲ್ವಂತೆ, ಅದಕ್ಕೆ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಟೇಕ್ ಕೇರ್, ಬಾಯ್ ಬಾಯ್. ಆ್ಯಂಡ್ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್.